दोस्तों आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ದಿನನಿತ್ಯ ನಾವು ಸಂಭಾಷಣೆ ಅಂದರೆ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಕೆಲವು ಸೇಮ್ ಥರದ ಸೆಂಟೆನ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಆ ಥರದ ಸೆಂಟೆನ್ಸ್ಗಳನ್ನ ನಾನಿವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕನ್ನಡದಲ್ಲಿ ಅರ್ಥನೂ ಹೇಳ್ತೀನಿ ಮತ್ತು ಹಿಂದಿನಲ್ಲೂ ಹೇಳ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡೋಣ ಬನ್ನಿ. ಇದೆಲ್ಲ ಬೇಸಿಕ್ ಕಾನ್ವರ್ಸೇಷನ್. ಇದನ್ನು ನಾವು ತಿಳ್ಕೊಳ್ಳೇಬೇಕಾಗುತ್ತೆ ನಾವು ಹಿಂದಿನಲ್ಲಿ ಮಾತಾಡಬೇಕು ಅಂದರೆ. ಸೊ ಮೊದಲಿಗೇನು, ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಇದನ್ನು ನಾವು ಹಿಂದಿನಲ್ಲಿ ಹೇಗೆ ಕೇಳಬೇಕು? ಆಪ್ಕಾ ನಾಮ್ ಕ್ಯಾ ಹೇ? ಆಪ್ಕಾ ನಾಮ್ ಕ್ಯಾ ಹೇ? ತುಮ್ಹಾರಾ ನಾಮ್ ಅಂತ ಕೇಳಿದ್ರೆ ನಿನ್ನ ಹೆಸರೇನು ಅಂತ ಆಗುತ್ತೆ. ಸೊ ನಾವು ದೊಡ್ಡವರಿಗೆ ಮಾತಾಡ್ಬೇಕಾದ್ರೆ ಅವ್ರ ಜೊತೆ ಆಪ್ಕಾ ನಾಮ್ ಕ್ಯಾ ಹೇ ಅಂತ ಕೇಳಬೇಕಾಗುತ್ತೆ. ನೆಕ್ಸ್ಟ್ ಅವ್ರ ಆನ್ಸರ್ ಏನು ಕೊಡ್ತಾರೆ ಅದು ನಮಗೆ ಬೇಕಾಗುತ್ತೆ. ಬರೀ ನಾವು ಕೇಳೋದು ಮಾತ್ರ ಗೊತ್ತಿದ್ದು ಅವರ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನಾವು ಆ ಸ್ಟೇಜಲ್ಲಿ ಇದ್ದಾಗ ಏನು ಕೊಡಬೇಕು ಅಂತ ಗೊತ್ತಾಗಲ್ಲ. ಸೊ ನನ್ನ ಹೆಸರು ರವಿ ಅಂತ ಅವ್ರು ಹೇಳಿದ್ರೆ ಏನಾದರೂ ಹೇಳ್ಬೋದು, ಅವರವರ ಹೆಸರು ಹೇಳ್ತಾರೆ. ಆವಾಗ ಏನು ಬರುತ್ತೆ, ನಾವು ನಮ್ಮ ಹಿಂದಿನಲ್ಲಿ ನಾವು ಏನು ಹೇಳಬೇಕು? ಮೇರಾ ನಾಮ್ ರವಿ ಹೇ. ಅಲ್ಲಿ ಮೈ ರವಿ ಹೂ ಅಂತ ಹೇಳಿದ್ರು ಆಗ್ಬೋದು, ನಾನು ರವಿ ಅಂತ ಆಗುತ್ತೆ. ಮೇರಾ ನಾಮ್ ರವಿ ಹೇ ಅಂತಾನು ಹೇಳ್ಬೋದು. ಮೇರಾ ನಾಮ್ ಅಂತಾನೆ ಬರಬೇಕು. ಅಲ್ಲಿ ರವಿ ಇರಲಿ, ಯಾವುದೇ ಹೆಸರುಗಳಿದ್ರು ಮೇರಾ ನಾಮ್ ಅಂತಾನೆ ನಾವಲ್ಲಿ ಶುರು ಮಾಡ್ತೀವಿ. ಇವರು ಯಾರು ಅಂತ ಕೇಳಬೇಕಾದ್ರೆ ಇವರು ಯಾರು? ಏ ಕೌನ್ ಹೇ? ಏ ಅಂದ್ರೆ ಇವರು, ಏ ಕೌನ್ ಹೇ? ಕೌನ್ ಹೇ ಅಷ್ಟೇನೆ, ಸಿಂಪಲ್ ಆಗಿದೆ ನೋಡಿ ಸೆಂಟೆನ್ಸ್. ಏ ಕೌನ್ ಹೇ? ಇವರು ಯಾರು? ಇವರು ನನ್ನ ಮಕ್ಕಳು. ಆನ್ಸರ್ ಕೊಡಬೇಕು. ಹೇಗೆ ಕೊಡಬೇಕು? ಕಿಸ್ ತರಹ ಹಮ್ ಉತ್ತರ ದೇತೆ ಹೇ? ಇವರು ಗೊತ್ತಾಗಿದೆ ನಿಮಗೆ. ಏ ಮೇರೆ ಬಚ್ಚೆ ಹೇ. ಏ ಮೇರೆ ನನ್ನ, ಬಚ್ಚೆ ಹೇ. ಬಚ್ಚೆ ಅಂದ ಕೂಡಲೇ ಇಲ್ಲೇನೋ ಒಂದಕ್ಕಿಂತ ಜಾಸ್ತಿ ಪ್ಲೂರಲ್ ತೋರಿಸ್ತಾ ಇದೆ. ನಿಮಗೆ ಎಷ್ಟು ಮಕ್ಕಳು ಅಂತ ಪ್ರಶ್ನೆ ಬಂದ್ರೆ ನಿಮಗೆ ಎಷ್ಟು ಮಕ್ಕಳು? ಆಪ್ಕೆ ಕಿತನೆ ಬಚ್ಚೆ ಹೇ? ಆಪ್ಕೆ ಕಿತನೆ ಬಚ್ಚೆ ಹೇ? ಕಿತನಾ, ಕಿತನೆ, ಕಿತನೆ ಅನ್ನೋದು ಎಷ್ಟು ಅನ್ನೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಕಿತನೆ ಬಚ್ಚೆ ಹೇ? ನನಗೆ ಇಬ್ಬರು ಮಕ್ಕಳಿದ್ದಾರೆ. ಆನ್ಸರ್ ಬಂತು. ಹಿಂದಿ ಮೇ ಕೈಸೆ ಬೋಲ್ತೆ ಹೇ? ನನಗೆ ಇಬ್ಬರು ಮಕ್ಕಳಿದ್ದಾರೆ ಹಿಂದಿ ಮೇ ಮೇರೆ ದೋ ಬಚ್ಚೆ ಹೇ. ಮೇರೆ ದೋ ಬಚ್ಚೆ ಹೇ ಅಂತ ಹೇಳ್ತೀವಿ. ಇವಳ ಹೆಸರೇನು? ಇವಳ ಹೆಸರೇನು? ನೋಡಿ, ನಿಮ್ಮ ಹೆಸರೇನು ಆಯ್ತು, ಈಗ ಇವಳ ಹೆಸರೇನು? ಕೈಸೆ ಪೂಛ್ತೆ ಹೇ? ಇಸ್ಕಾ ನಾಮ್ ಕ್ಯಾ ಹೇ? ಇಸ್ಕಾ ನಾಮ್ ಕ್ಯಾ ಹೇ? ಅದಕ್ಕೆ ಆನ್ಸರ್ ಹೇಗೆ ಕೊಡ್ಬೋದು? ಇವಳ ಹೆಸರು ಪವಿತ್ರ. ಇವಳ, ಇಸ್ಕಾ ನಾಮ್ ಪವಿತ್ರ ಹೇ. ನೇಮ್ ಯಾವ್ದಾದ್ರು ಕೊಡಿ, ನೋ ಪ್ರಾಬ್ಲಮ್. ಇಸ್ಕಾ ನಾಮ್ ಪವಿತ್ರ ಹೇ. ಇಲ್ಲಿ ಪವಿತ್ರ ಇದ್ದಾಳೆ ಅಂತ ಹೇಳಿ ಇಸ್ಕಿ ನಾಮ್ ಅಂತ ಹೇಳ್ಬಾರ್ದು, ಇಸ್ಕಾ ನಾಮ್ ಅಂತಾನೆ ಹೇಳ್ಬೇಕು. ಇವನ ಹೆಸರೇನು? ಇವನ, ಈಗ ಇಬ್ರು ಮಕ್ಕಳು ಅಂತ ಹೇಳಿದ್ರೆ ಇವನ ಹೆಸರೇನು? ಇಸ್ಕಾ ನಾಮ್ ಕ್ಯಾ ಹೇ? ಸೇಮ್ ಬರ್ತಾ ಇದೆ, ಯಾಕಂದ್ರೆ ಇಲ್ಲಿ ನಾಮ್ ಅಂತ ಇರೋದ್ರಿಂದ ಇಸ್ಕಾ ಅಂತಾನೆ ನಾವು ಕೇಳ್ತೀವಿ. ಇಸ್ಕಾ ನಾಮ್ ಕ್ಯಾ ಹೇ? ಇವನ ಹೆಸರು ಗಣೇಶ. ಇವನ, ಇವಳ, ಅದು ಹಿಂದಿನಲ್ಲಿ ಎರಡಕ್ಕೂ ಕಾಮನ್ ಆಗಿ ಇಸ್ಕಾ ಅಂತಾನೆ ಬರುತ್ತೆ. ಇಸ್ಕಾ ನಾಮ್ ಗಣೇಶ್ ಹೇ. ಗಣೇಶ್ ಹೇ. ನೀವು ಎಲ್ಲಿ ಕೆಲಸ ಮಾಡ್ತೀರಾ? ಕಾಮನ್ ಆಗಿ ಕೇಳೋ ಕ್ವೆಶ್ಚನ್. ನೀವು ಎಲ್ಲಿ ಕೆಲಸ ಮಾಡ್ತೀರಾ? ಹಿಂದಿ ಮೇ ಕೈಸೆ ಪೂಛ್ತೆ ಹೇ? ಆಪ್, ನೀವು. ಕಹಾ ಕಾಮ್ ಕರ್ತೆ ಹೇ? ಆಪ್ ಕಹಾ, ಎಲ್ಲಿ ಅನ್ನೋದಕ್ಕೆ ಕಹಾ ಅಂತ ನಿಮಗೆ ಗೊತ್ತಾಯ್ತು. ಕಾಮ್ ಕರ್ತೆ ಹೇ, ಆಪ್ ಕಹಾ ಕಾಮ್ ಕರ್ತೆ ಹೇ? ಆನ್ಸರ್ ಕೈಸೆ ದೇಂಗೆ ಆಪ್? ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ. ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ. ನಾನು ಅನ್ನೋದಕ್ಕೆ ಏನು ಯೂಸ್ ಮಾಡಬೇಕು? ಮೈ. ಏಕ್ ಕಂಪನಿ ಮೇ ಕಾಮ್ ಕರ್ತಾ ಹೂಂ. ಮೈ ಬಂದಾಗ ಹೂ ಇಂದ ಎಂಡ್ ಆಗ್ತಾ ಇದೆ ನೋಡಿ. ಮೈ ಏಕ್ ಕಂಪನಿ ಮೇ ಕಾಮ್ ಕರ್ತಾ ಹೂಂ. ನಿಮ್ಮ ಮಕ್ಕಳು ಎಲ್ಲಿ ಓದ್ತಿದ್ದಾರೆ? ನಿಮ್ಮ ಮಕ್ಕಳು ಎಲ್ಲಿ ಓದುತ್ತಿದ್ದಾರೆ? ಉತ್ತರ ಕೈಸಿದಂಗೆ ಆಪ್ಕೆ ಬಚ್ಚೆ, ಆಪ್ಕೆ ನೋಡಿ ನಿಮ್ಮ, ಆಪ್ಕೆ ಬಚ್ಚೆ. ನಿನ್ನ ಮಕ್ಕಳು ಆದಾಗ ತುಮ್ಹಾರೆ ಬಚ್ಚೆ ಅಂತ ಬರುತ್ತೆ. ಆಪ್ಕೆ ಬಚ್ಚೆ ಕಹಾ ಪಢ್ ರಹೆ ಹೇ? ಕಹಾ ಪಢ್ ರಹೆ ಹೇ? ನನ್ನ ಮಕ್ಕಳು ಕಾಲೇಜಿನಲ್ಲಿ ಓದುತ್ತಿದ್ದಾರೆ. ನನ್ನ ಮಕ್ಕಳು ಕಾಲೇಜಿನಲ್ಲಿ. ಹಿಂದಿ ಮೇ ಕ್ಯಾ ಹೇ? ಮೇರೆ ಬಚ್ಚೆ. ನೋಡಿ, ನನ್ನ ಮಕ್ಕಳು. ಆಪ್ಕೆ ಬಚ್ಚೆ ನಿಮ್ಮ ಮಕ್ಕಳು, ಮೇರೆ ಬಚ್ಚೆ ನನ್ನ ಮಕ್ಕಳು. ಕಾಲೇಜ್ ಮೇ ಪಢ್ ರಹೆ ಹೇ. ಪಢ್ ರಹೆ ಹೇ. ನಿಮ್ಮ ಮನೆ ಎಲ್ಲಿದೆ? ನಿಮ್ಮ ಮನೆ ನೋಡಿ, ಆಪ್ಕಾ ಘರ್ ಕಹಾ ಹೇ? ಆಪ್ಕಾ ಘರ್ ಕಹಾ ಹೇ? ಕಹಾ ಅಂದ್ರೆ ಎಲ್ಲಿ, ನೆನ್ಪಿಟ್ಕೊಳ್ಳಿ ಇದನ್ನೆಲ್ಲ.
ನಮ್ಮ ಮನೆ ಮಂಗಳೂರಿನಲ್ಲಿ ಇದೆ. ನಮ್ಮ ಮನೆ ಹಮಾರಾ ಘರ್. ಆಪ್ಕಾ ಘರ್ ಅಂದ್ರೆ ನಿಮ್ಮ ಮನೆ, ಹಮಾರಾ ಘರ್ ಅಂದ್ರೆ ನಮ್ಮ ಮನೆ. ಹಮಾರಾ ಘರ್ ಮಂಗಳೂರು ಮೇ ಹೈ. ಹೈ ಅಂದ್ರೆ ಇದೆ ಅಂತ ಹಿಂದಿನಲ್ಲಿ. ಹೈ. ನೀವು ಎಷ್ಟು ವರ್ಷಗಳಿಂದ, ನೋಡಿ ಎಷ್ಟು, ಕಿತ್ನೆ, ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೀರಾ. इसके लिए हिंदी में क्या है? आप, ನೀವು, ನೀನು ಅನ್ನೋದಕ್ಕೆ करेक्ट तुम. आप कितने सालों से, कितने सालों से ವರ್ಷಗಳಿಂದ यहाँ रह रहे हैं. यहाँ रह, आप कितने सालों से यहाँ रह रहे हैं. ಕಳೆದ 5 ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೇವೆ ಅಂತ ಹೇಳಬೇಕು. ಕಳೆದ 5 ವರ್ಷದಿಂದ ನಾವು ಇಲ್ಲೇ ವಾಸವಾಗಿದ್ದೀವಿ ಅಂತ. ಹಿಂದಿ में कैसे बोलते हैं? पिछले 5 सालों से. पिछले 5 सालों से यहाँ, ಇಲ್ಲಿ ನೋಡಿ, यहाँ ಅಂದ್ರೆ ಇಲ್ಲಿ, ವहाँ ಅಂದ್ರೆ ಅಲ್ಲಿ. यहाँ रह रहे हैं, यहाँ रह रहे हैं. ಏರಿಯಾ ಹೆಸರನ್ನು ಬೇಕಾದ್ರೂ ಹೇಳ್ಬಹುದು. ನೀವು ಯಾಕೆ ಇಲ್ಲಿಗೆ ಬಂದ್ರಿ? ನೀವು ಯಾಕೆ ಇಲ್ಲಿಗೆ ಬಂದ್ರಿ? ಆಪ್, ನೀವು. ಕ್ಯೂ, ನೋಡಿ ಯಾಕೆ ಅನ್ನೋದಕ್ಕೆ ಕ್ಯೂ. ಎಲ್ಲ ಕ್ವೆಶ್ಚನ್ ಹೇಗೆ ಮಾಡಬೇಕು ಎಲ್ಲ ಒಂದೊಂದಾಗಿ ಬರ್ತಾ ಇದೆ. ಕ್ಯೂ ಯಹಾ ಆಯೆ, ನೋಡಿ ಆಯೆ. ಆಪ್ ಕ್ಯೂ ಯಹಾ ಆಯೆ. ನನಗೆ ವರ್ಗಾವಣೆ ಆಯಿತು ಅದಕ್ಕೆ ಬಂದೆ, ಅಂದ್ರೆ ನನಗೆ ಟ್ರಾನ್ಸ್ಫರ್ ಆಯಿತು ಅದಕ್ಕೆ ಬಂದ್ವಿ ಅಂತ ಹೇಳಬೇಕು. ಮೇರಾ ತಬಾದಲಾ ಹುವಾ, ಅದನ್ನ ಟ್ರಾನ್ಸ್ಫರ್ ಅಂತ ಹೇಳಿ, ನೋ ಪ್ರಾಬ್ಲಮ್. ಮೇರಾ ಟ್ರಾನ್ಸ್ಫರ್ ಹುವಾ ಇಸ್ಲಿಯೇ ಆಯೆ. ಆಯೆ ಬಂದ್ವಿ. ನೀವು ಯಾರ ಜೊತೆ ಬಂದಿದ್ದೀರಾ? ನೀವು ಯಾರ ಜೊತೆ ಬಂದಿದ್ದೀರಾ? ಆಪ್, ಯಾರ ಜೊತೆ ಅನ್ನೋದಕ್ಕೇನು ಕಿಸ್ಕೆ ಸಾತ್ ಅಂತ ಹೇಳಬೇಕಾಗುತ್ತೆ. ಕೌನ್ ಮತ್ತೆ ಕೆ ಸೇರಿದಲ್ಲಿ ಕಿಸ್ಕೆ ಸಾತ್ ಆಯೆ ಹೇ. ಆಪ್ ಕಿಸ್ಕೆ ಸಾತ್ ಆಯೆ ಹೇ. ಅವಾಗ ಆನ್ಸರ್ ಏನು? ನಾನು ನನ್ನ ಕುಟುಂಬದೊಂದಿಗೆ ಅಂದ್ರೆ ಫ್ಯಾಮಿಲಿ ಜೊತೆಗೆ ಬಂದಿದ್ದೀನಿ ಅಂತ ಹೇಳಬೇಕು. ಹಿಂದಿ में कैसे बोलते हैं? मैं अपने परिवार के साथ आया हूँ. मैं अपने परिवार के साथ आया हूँ. ನಿಮ್ಮ ಮನೆ ವಿಳಾಸ ಹೇಳಿ, ನಿಮ್ಮ ಮನೆ ಅಡ್ರೆಸ್ ಹೇಳಿ. हिंदी में कैसे पूछते हैं? आपके घर का पता बताइए. आपके घर का पता, पता ಅಂದ್ರೆ ಅಡ್ರೆಸ್. आपके घर का पता बताइए. ನಮ್ಮ ಮನೆ ಗಣೇಶನ ದೇವಸ್ಥಾನದ ಬಳಿ ಇದೆ. ನಮ್ಮ ಮನೆ ಹಮಾರಾ ಘರ್ ಗಣೇಶ್ ಮಂದಿರ್ ಕೆ ಪಾಸ್ ಹೇ. ಕೆ ಪಾಸ್ ಅಂದ್ರೆ ನಿಯರ್, ಅದರ ಹತ್ತಿರ. ಹಮಾರಾ ಘರ್ ಗಣೇಶ್ ಮಂದಿರ್ ಕೆ ಪಾಸ್ ಹೇ. ನಿಮ್ಮ ಮನೆಗೆ ಏನ್ರಿ ನಿಯರ್ ಅದ್ರದ್ದು ಅಡ್ರೆಸ್ ಹೇಳಿದ್ರೆ ಆಯ್ತು. ನೀವು ಯಾವಾಗ ಮನೆಗೆ ಹೋಗ್ತೀರಾ? ಆಪ್, ನೀವು. ಯಾವಾಗ ಅನ್ನೋದಕ್ಕೆ ಕಬ್, ನೆನ್ಪಿಟ್ಕೊಳ್ಳಿ ಕಬ್. ಘರ್ ಜಾತೆ ಹೇ, ಘರ್ ಕೋ ಜಾತೆ ಹೇ ಎಲ್ಲ ಸೇರ್ಸೋದ್ ಬೇಡ. ಆಪ್ ಕಬ್ ಘರ್ ಜಾತೆ ಹೇ. ಆನ್ಸರ್ ಕ್ಯಾ ಮಿಲೇಗಾ ಆಪ್ಕೋ? ನಾನು ಸಂಜೆ ಮನೆಗೆ ಹೋಗುತ್ತೇನೆ. ನಾನು. ಮೈ ಶಾಮ್ ಕೋ, ಸಂಜೆ. ಘರ್ ಜಾತಾ ಹೂಂ, ಮನೆಗೆ ಹೋಗುತ್ತೇನೆ. ಘರ್ ಕೋ ಜಾತಾ ಹೂಂ ಬೇಡ. ಮೈ ಶಾಮ್ ಕೋ ಘರ್ ಜಾತಾ ಹೂಂ. ಹಮ್ ಬಂದಾಗ ನಾವು ಬಂದ್ರೆ ಜಾತೆ ಹೇ ಹೇಳ್ಬೇಕಷ್ಟೆ. ನಿಮ್ಮ ವಯಸ್ಸೆಷ್ಟು? ಆಪ್ಕಿ ಉಮ್ರ ಕ್ಯಾ ಹೇ? ಆಪ್ಕಿ ಉಮ್ರ ಅಥವಾ ಉಮರ್ ಅಂತ ಕೇಳ್ತೀವಿ. ಆಪ್ಕಿ ಉಮ್ರ ಕ್ಯಾ ಹೇ? ನಿಮ್ಮ ಏಜ್ ಎಷ್ಟು? ನನಗೆ ಈಗ 50 ವರ್ಷ. ಅಬ್ ಮೇರಿ ಉಮ್ರ 50 ಸಾಲ್ ಹೇ. ಅಬ್ ಮೇರಿ ಉಮ್ರ 50 ಸಾಲ್ ಹೇ. 50 ಸಾಲ್ ಹೇ. ಇಲ್ಲಿ ನಿಮ್ಮ ಸಂಬಂಧಿಕರಿದ್ದಾರಾ ಅಂದ್ರೆ ನಿಮ್ಮ ರಿಲೇಟಿವ್ಸ್ ಇದ್ದಾರಾ ಅಂತ ಹೇಗೆ ಕೇಳ್ತೀರಾ? ಯಹಾ ಆಪ್ಕೆ ರಿಶ್ತೆದಾರ್ ಹೈ ಕ್ಯಾ? ಯಹಾ ಆಪ್ಕೆ ರಿಶ್ತೆದಾರ್ ಹೈ ಕ್ಯಾ ಅಂತ ಕೇಳಿದ್ರೆ ಇದಾರಾ ಅಂತ ಆಗುತ್ತೆ. ಹೌದು, ತುಂಬಾ ಜನ ಇದ್ದಾರೆ. ಜಿ ಹಾ ಬಹುತ್ ಸಾರೆ ಹೇ. ಜಿ ಹಾ ಹೌದು, ಎಸ್ ಹೇಳ್ಬೇಕಲ್ಲ. ಜಿ ಹಾ ಬಹುತ್ ಸಾರೆ ಹೇ ಅಂತ ಹೇಳಿದ್ರೆ ಆಯ್ತು. ಬಹುತ್ ಸಾರೆ ರಿಶ್ತೆದಾರ್ ಹೇ ಅಂತ ಬೇಕಾದ್ರೂ ಹೇಳ್ಬಹುದು. ನೀವು ಯಾರನ್ನು ನೋಡಲು ಬಂದಿದ್ದೀರಾ? ಆಪ್ ಯಾರನ್ನು, ನೋಡಿ ಯಾರನ್ನು. ಕಿಸ್ಕೋ ದೇಖ್ನೆ ನೋಡಲು. ಆಯೆ ಹೇ. ಆಪ್ ಕಿಸ್ಕೋ ದೇಖ್ನೆ ಆಯೆ ಹೇ. ಅಲ್ಲಿ ದೇಖ್ನೆ ಕೆ ಲಿಯೆ ಬೇಕಿಲ್ಲ, ಜಸ್ಟ್ ದೇಖ್ನೆ ಅಂದ್ರೆ ಸಾಕು. ಆಪ್ ಕಿಸ್ಕೋ ದೇಖ್ನೆ ಆಯೆ ಹೇ? ನಾನು ಮಂತ್ರಿಗಳನ್ನು ನೋಡಲು ಬಂದಿದ್ದೇನೆ ಅಂತ ಆನ್ಸರ್ ಬಂತು. ಹಿಂದಿ में कैसे बोलते हैं? मैं मंत्री जी को देखने आया हूँ. मैं क्यों आया हूँ? मैं मंत्री जी को देखने आया हूँ. मैं किसको देखने आया हूँ? मैं मंत्री जी को देखने आया हूँ. ನಿಮ್ಗೆ ಎಷ್ಟು ಸಮಯ ಬೇಕು? ನಿಮಗೆ, ನಿಮಗೆ, ಆಪ್ಕೋ.
ಎಷ್ಟು ಸಮಯ, ಎಷ್ಟು ಅನ್ನೋದಕ್ಕೆ ಕಿತನಾ, ಕಿತನಾ ಸಮಯ ಚಾಹಿಯೇ, ಕಿತನಾ ಸಮಯ ಚಾಹಿಯೇ, ಚಾಹಿಯೇ ಅಂದ್ರೆ ಬೇಕು, ನಹಿ ಚಾಹಿಯೇ ಅಂದ್ರೆ ಬೇಡ. ನನಗೆ ಅರ್ಧ ಗಂಟೆ ಬೇಕು. उत्तर क्या मिला? आधा घंटे ಬೇಕು. हिंदी में कैसे बोलते हैं? ನನಗೆ, मुझे आधा घंटा चाहिए. मुझे कितना समय चाहिए? आधा घंटा चाहिए. ಅರ್ಧ ಗಂಟೆ ಬೇಕು. ಏನ್ ವಿಷಯ? क्या बात है? ಅಂದ್ರೆ ಏನ್ ಕೇಳ್ಬೇಕು, ಏನು ಮಾತಾಡ್ಬೇಕು ಅಂತ. क्या बात है? ನಾನು ಹೇಳಲಾರೆ ಅಂದ್ರೆ ನಾನು ಹೇಳಕ್ಕಾಗಲ್ಲ ಅಂತ. ಹಿಂದಿನಲ್ಲಿ ಹೇಗೆ ಹೇಳ್ಬೇಕು? ಮೈ ನಹಿ ಬೋಲ್ ಸಕ್ತಾ, ಮೈ ನಹಿ ಬೋಲ್ ಸಕ್ತಾ. ಹಾಗಿದ್ರೆ ನೀವು ನಾಳೆ ಬನ್ನಿ, ಹಾಗಿದ್ರೆ ನೀವು ನಾಳೆ ಬನ್ನಿ. तो कल आप कल आइए, तो आप कल आइए, तब तो आप कल आइए. ಹಾಗಿದ್ರೆ ನೀವು ನಾಳೆ ಬನ್ನಿ. ಯಾಕೆ ಇವತ್ತು ಮಂತ್ರಿಗಳಿಲ್ವಾ? ಪ್ರಶ್ನೆ ಕೇಳ್ತಾರೆ. ಹಿಂದಿನಲ್ಲಿ ಕೇಳಬೇಕು ಕ್ಯೂ, ಯಾಕೆ, ಯಾಕೆ ಅನ್ನೋದಕ್ಕೆ ಕ್ಯೂ. ಇವತ್ತು ಆಜ್ ಮಂತ್ರಿ ಜಿ ನಹಿ ಹೈ ಕ್ಯಾ, ಮಂತ್ರಿ ಜಿ ನಹಿ ಹೈ ಕ್ಯಾ, ಹಾಗೆ ಕೇಳಿದ್ರೆ ಆಯ್ತು. ಇದಾರೆ, ಆದರೆ ಈಗ ಒಂದು ಮೀಟಿಂಗ್ ಇದೆ. ಇದಾರೆ ಹೈ ಹೇಳಿದ್ರೆ ಆಗ್ತದೆ ನೋಡಿ. ಹೂ ಇದೀನಿ, ಹೈ ಇದೀವಿ, ಇದಾರೆ ಎಲ್ಲದಕ್ಕೂ ಬರುತ್ತೆ. ಹೈ ಲೇಕಿನ್ ಅಬ್ ಏಕ್ ಮೀಟಿಂಗ್ ಹೈ, ಲೇಕಿನ್ ಅಂದ್ರೆ ಬಟ್, ಆದರೆ, ಅಬ್ ಏಕ್ ಮೀಟಿಂಗ್ ಹೈ. ಸರಿ, ನಾನು ನಾಳೆ ಬೆಳಿಗ್ಗೆ ಬರ್ತೇನೆ. ठीक है, मैं कल सुबह आऊंगा. ಸರಿ, ठीक है, ನಾನು ಮೈ ನಾಳೆ ಬೆಳಿಗ್ಗೆ ಕಲ್ ಸುಬಹ್ ಬರುತ್ತೇನೆ, ಆऊंगा. ಸರಿ, 10 ಗಂಟೆ ಒಳಗೆ ಬನ್ನಿ. ठीक है, 10 बजे से पहले आइए. ठीक है, 10 बजे से 10 ಗಂಟೆಗೆ ಮೊದಲು ಬನ್ನಿ. 10 बजे से पहले आइए. ಆಯ್ತು, 10 ಗಂಟೆಗೂ ಮೊದಲೇ ಬರ್ತೇನೆ. ठीक है, 10 बजे से पहले ही आऊंगा. ಸೊ ಈ ತರ ಒಂದು ಕಾನ್ವರ್ಸೇಷನ್ ಏನಾಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವ ವರ್ಡ್ಸ್ನ ಎಲ್ಲಿ ಯೂಸ್ ಮಾಡಿದ್ದೀನಿ ಕ್ವೆಶ್ಚನ್ ಮಾಡೋದಕ್ಕೆ, ಏನು, ಯಾಕೆ, ಯಾವಾಗ, ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಅದರಲ್ಲಿ ಬೇರೆ ಬೇರೆ ಸೆಂಟೆನ್ಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಸರಿ, ಹಾಗೆ ಮಾಡಿ. ठीक है, ऐसा ही कीजिए. ಧನ್ಯವಾದಗಳು, ಶುಕ್ರಿಯಾ, ಧನ್ಯವಾದಗಳು, ಥ್ಯಾಂಕ್ಸ್ ಹೇಳಿದ್ರೆ ಮುಗೀತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಇದುವರೆಗೂ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಲ್ಲಿ ನೀವೊಂದು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಬೋದು. ಅವಾಗ ಕಂಟಿನ್ಯೂಸ್ ಆಗಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಗಮನಕ್ಕೆ ಬರುತ್ತೆ. ಥ್ಯಾಂಕ್ ಯು.